ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೆ ಮೊರಾರ್ಜಿ ದೇಸಾಯಿ ಇನ್ನಿತರ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಸಮಾಜ ವಿಜ್ಞಾನದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲ ಪ್ರಶ್ನೆ, 2 ತಲೆಮಾರಿನ ಜನರು ಒಟ್ಟಾಗಿ ವಾಸಿಸುವ ಕುಟುಂಬವನ್ನು ಡ್ಯಾಶ್ ಎನ್ನುವರು ಅಂತ ಇದೆ. ಅವಿಭಕ್ತ ಕುಟುಂಬ, ಶ್ರೀಮಂತ ಕುಟುಂಬ, ವಿಭಕ್ತ ಕುಟುಂಬ, ಬಡ ಕುಟುಂಬ ಅಂತ ಇದೆ. ಸೊ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ವಿಭಕ್ತ ಕುಟುಂಬ ಸರಿಯಾದ ಉತ್ತರ, ವಿಭಕ್ತ ಕುಟುಂಬ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಕಥಕ್ಕಳಿ ಇದು ಡ್ಯಾಶ್ ರಾಜ್ಯದ ನೃತ್ಯವಾಗಿದೆ. ಕರ್ನಾಟಕ, ಗೋವಾ, ಬಿಹಾರ, ಕೇರಳ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇದು ಕೇರಳ ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯವಂತಂತೇಳಿ ಹೇಳ್ಬೋದು. ಕಥಕ್ಕಳಿ ಆಗಿದೆ. ಕರ್ನಾಟಕದ ಯಾವುದು? ಯಕ್ಷಗಾನ. ಓಕೆನಾ ಸರ್. ನೆಕ್ಸ್ಟ್ ನೋಡಿ. ಕುಂಟೆಬಿಲ್ಲೆ ಆಟವು ಒಂದು ಡ್ಯಾಶ್ ಆಗಿದೆ. ಇಂಗ್ಲೀಷ್ನಲ್ಲಿ ಹಾಪ್ ಸ್ಕಾಚ್ ಅಂತ ಅಂತೀವಿ ಅದನ್ನ. ರಾಷ್ಟ್ರೀಯ ಕ್ರೀಡೆ, ಗ್ರಾಮೀಣ ಕ್ರೀಡೆ, ಸಾಹಸ ಕ್ರೀಡೆ, ಅಂತಾರಾಷ್ಟ್ರೀಯ ಕ್ರೀಡೆ. ಕುಂಟೆಬಿಲ್ಲೆ ಆಟವು ಇದೊಂದು ಗ್ರಾಮೀಣ ಕ್ರೀಡೆಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದೇ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದು ಡ್ಯಾಶ್ ಬೇಸಾಯ. ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕಾ ಬೇಸಾಯ, ಯಾವುದೂ ಅಲ್ಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಸಾಂದ್ರ ಬೇಸಾಯ. ಓಕೆ, ನೆಕ್ಸ್ಟ್ ನೋಡಿ. ಶಾಲಾ ಮಕ್ಕಳಿಗೆ ಹಾಲು ನೀಡುವಂಥ ಯೋಜನೆ ಯಾವುದು? ಅಕ್ಷರ ದಾಸೋಹ, ಕ್ಷೀರಭಾಗ್ಯ, ಭಾಗ್ಯಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ. ಶಾಲಾ ಮಕ್ಕಳಿಗೆ ಹಾಲು ನೀಡುವಂಥ ಒಂದು ಯೋಜನೆ ಯಾವುದಂತಂದರೆ ಅದು ಕ್ಷೀರಭಾಗ್ಯ ಯೋಜನೆ. ನೆಕ್ಸ್ಟ್ ನೋಡಿ. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್, ಮುಳ್ಳಯ್ಯನಗಿರಿ, K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಲೂ ಕರೀತಾರೆ. ಸೊ ಆಪ್ಷನ್ ಡಿ ಆನೈಮುಡಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆನೈಮುಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಅತಿ ದೊಡ್ಡ ಅಕ್ಷಾಂಶವು ಭೂಮಧ್ಯ ರೇಖೆ, ಆರ್ಕಿಟಿಕ್ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ. ಇದಕ್ಕೆ ಸರಿಯಾದ ಉತ್ತರ ಭೂಮಧ್ಯ ರೇಖೆಯಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಪೂರ್ವಕ್ಕೆ ಹರಿಯುವ ನದಿಯಾಗಿದೆ. ನರ್ಮದಾ, ಕೃಷ್ಣ, ಕಾಳಿ, ಶರಾವತಿ. ಇವುಗಳಲ್ಲಿ ಪೂರ್ವಕ್ಕೆ ಹರಿಯುವಂಥ ನದಿ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಂದ್ರೆ ಕೃಷ್ಣಾ ನದಿ. ಇದು ಒಂದು ಪೂರ್ವಕ್ಕೆ ಹರಿಯುವಂಥ ಒಂದು ನದಿಯಾಗಿದೆ. ಸೌರವ್ಯೂಹದ ಅತಿ ಶೀತವುಳ್ಳ ಗ್ರಹ ಯಾವುದು? ಶನಿ ಗ್ರಹ, ಯುರೇನಸ್, ಭೂಮಿ, ನೆಪ್ಚೂನ್. ಸೊ ಇದಕ್ಕೆ ಸರಿಯಾದ ಉತ್ತರ ನೆಪ್ಚೂನ್ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಉತ್ತರದ ಕೊನೆಯ ಜಿಲ್ಲೆ ಯಾವುದು? ಕಲಬುರ್ಗಿ, ಬೀದರ್, ಯಾದಗಿರಿ, ಉತ್ತರ ಕನ್ನಡ. ಸರಿಯಾದ ಉತ್ತರ ಬೀದರ್ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಬೀದರ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ತ್ರಿಪದಿಗಳ ಬ್ರಹ್ಮ ಯಾರು? ಸರ್ವಜ್ಞ, ಬಸವಣ್ಣ, ಕುವೆಂಪು, ಕನಕದಾಸ. ತ್ರಿಪದಿಗಳ ಬ್ರಹ್ಮ ಅಂತ ಸರ್ವಜ್ಞನನ್ನು ತ್ರಿಪದಿಗಳ ಬ್ರಹ್ಮ ಅಂತ ಕರೀತಾರೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್. ಪ್ರಪಂಚದ ಒಟ್ಟು ಖಂಡಗಳು ಎಷ್ಟು? 7 ಖಂಡಗಳು, 8, 9, 10. ಪ್ರಪಂಚದಲ್ಲಿ ಒಟ್ಟು 7 ಖಂಡಗಳು ಇದ್ದಾವೆ. ನಮ್ಮ ಖಂಡ ಯಾವುದಾಗಿದ್ದರೆ ಏಷ್ಯಾ ಖಂಡ. ಭಾರತ ಸ್ವತಂತ್ರ ಹೊಂದಿದ ದಿನ ಯಾವಾಗ? 15 ಆಗಸ್ಟ್ 1957, 15 ಆಗಸ್ಟ್ 1947, 26 ಜನವರಿ 1950, 15 ಜನವರಿ 1947. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 15 ಆಗಸ್ಟ್ 1947 ಸರಿಯಾದ ಉತ್ತರ. ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರ ಯಾರು ಅಂತ ಕೇಳಿದ್ದಾರೆ. ವಿಶ್ವನಾಥ್ ಆನಂದ್, ವಿರಾಟ್ ಕೊಹ್ಲಿ, ಪ್ರಕಾಶ್ ಪಡುಕೋಣೆ, ಶ್ರೀಕಾಂತ್ ಕಿಡಂಬಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಪ್ರಕಾಶ್ ಪಡುಕೋಣೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಭೂಮಿಯಲ್ಲಿರುವ ಉಪ್ಪು ನೀರಿನ ಶೇಕಡ ಪ್ರಮಾಣ ಎಷ್ಟು? 95%, 97%, 75%, 50% ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 97%. ಪಶ್ಚಿಮ ತೀರದ ಜನರ ಮುಖ್ಯ ಕಸುಬು ಯಾವುದು? ಬೇಟೆಯಾಡುವುದು, ನೇಕಾರಿಕೆ, ಮೀನುಗಾರಿಕೆ, ಕುಂಬಾರಿಕೆ ಅಂತ ಇದೆ. ಸರಿಯಾದ ಉತ್ತರ ಮೀನುಗಾರಿಕೆ.
ಅದು ಕರಾವಳಿ ಪ್ರದೇಶ ಆಗಿರೋದ್ರಿಂದ ಸಾಮಾನ್ಯವಾಗಿ ನಾವು ಅಲ್ಲಿ ಮೀನುಗಾರಿಕೆನ ಹೆಚ್ಚಾಗಿ ಕಾಣ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರಮುದ್ದೆ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಮೇಲಿನ ಎಲ್ಲವು. ಮುದ್ರೆ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇವೆಲ್ಲ ನಮ್ಮ ಒಂದು ರಾಷ್ಟ್ರೀಯ ಚಿಹ್ನೆಗಳಾಗಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಡಾಕ್ಟರ್ ವಿಷ್ಣುವರ್ಧನ್, ಗಿರೀಶ್ ಕಾರ್ನಾಡ್, ಡಾಕ್ಟರ್ ರಾಜ್ಕುಮಾರ್, ಹಂಸಲೇಖ. ಡಾಕ್ಟರ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂಥ ಕನ್ನಡಿಗರಾಗಿದ್ದಾರೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಡ್ಯಾಶ್ ವರ್ಷಗಳು? 18 ವರ್ಷ, 35 ವರ್ಷ, 30 ವರ್ಷ, 25 ವರ್ಷ. ಇದಕ್ಕೆ ಸರಿಯಾದ ಉತ್ತರ 35 ವರ್ಷಗಳು ಆಗಿರಬೇಕು. ದ ಮಿನಿಮಮ್ ಏಜ್ ರಿಕ್ವೈರ್ಡ್ ಟು ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ 35 ಇಯರ್ಸ್. ನೆಕ್ಸ್ಟ್ ಕ್ವೆಶನ್, ಮೊಟ್ಟ ಮೊದಲ ಬಟ್ಟೆಗಳು ಯಾವುದರಿಂದ ತಯಾರಾಗುತ್ತಿದ್ದವು? ಚರ್ಮ, ತುಪ್ಪಳ, ಎಲೆ, ಕೊಟ್ಟಿರುವ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚರ್ಮದಿಂದ, ತುಪ್ಪಳದಿಂದ, ಎಲೆಯಿಂದ ಫಸ್ಟಿಗೆ ನಾವು ಬಟ್ಟೆಗಳನ್ನು ನಾವು ಕಾಣಬಹುದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.